ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಹಿಮಭರಿತ ಪ್ರದೇಶದಲ್ಲಿ ಹುಡುಗಿಯನ್ನು ನೋಡ್ತೇವೆ. ದೇಶದ ಹೆಸರು ನಾರ್ವೆ. ಅವಳು ಓಡಿ ಹೋದಳು ಮತ್ತು ಅವಳು ಅವಳ ಜೀವವನ್ನು ಉಳಿಸುತ್ತಿದ್ದಳು ಅಂತ ತೋರುತ್ತದೆ. ಯಾಕಂದ್ರೆ ಆಕೆಯನ್ನು ಜಂಬಿಗಳು ಬೆನ್ನಟ್ಟುತ್ತಿದ್ರು. ಎಷ್ಟೇ ಪ್ರಯತ್ನ ಪಟ್ಟರೂ ಅವಳ ಪ್ರಾಣವನ್ನು ಉಳಿಸಿಕೊಳ್ಳಲು ಆಕೆಗೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಜಂಬಿಗಳು ಅವಳನ್ನು ಹಿಡಿದು ಕೊಲ್ತಾರೆ. ಅದರ ನಂತರ ನಾವು ಕಾರಿನಲ್ಲಿ ಫ್ರೆಂಡ್ಸ್ ಆಗಿದ್ದ 7 ಜನರನ್ನು ನೋಡ್ತೇವೆ. ಅವರು ಅಲ್ಲಿಗೆ ಹೋಗುತ್ತಿದ್ರು. ಅವರು ನಿಜವಾಗಲೂ ತಮ್ಮ ಈಸ್ಟರ್ ಫೆಸ್ಟಿವಲ್ ಅನ್ನು ಆಚರಿಸಲು ಹೊರಟಿದ್ದರು. ಅವರು ಹೋಗುತ್ತಿದ್ದ ಲೊಕೇಶನ್ಗೆ ಓಕ್ಸ್ ಅಂತ ಹೆಸರಿಸಲಾಗಿದೆ. ಅವರು ಹೋಗುತ್ತಿದ್ದ ಸ್ಥಳವು ಪರ್ವತಗಳ ಹಿಂದೆ ಇತ್ತು. ಅಲ್ಲಿ ವೇಗಾರ್ಡ್ ಒಬ್ಬ ಫ್ರೆಂಡ್ ನನ್ನು ಹೊಂದಿದ್ದನು ಮತ್ತು ಅವಳು ಕ್ಯಾಬಿನ್ ಹೊಂದಿದ್ದಳು. ಅವರು ಅಲ್ಲೇ ಇರಬೇಕಿತ್ತು. ಅವರು ಫಾಲೋ ಮಾಡುತ್ತಿದ್ದ ಮಾರ್ಗವು ಹುಡುಗಿ ಫಾಲೋ ಮಾಡುತ್ತಿದ್ದ ಮಾರ್ಗಕ್ಕೆ ವಿರುದ್ಧವಾಗಿತ್ತು. ಅವರು ಆಕ್ಸ್ಫರ್ಡ್ಗೆ ಬಂದಾಗ ಅವರು ತಮ್ಮ ಕಾರನ್ನು ನಿಲ್ಲಿಸುತ್ತಾರೆ. ಯಾಕಂದ್ರೆ ಕಾರು ಮುಂದೆ ಚಲಿಸಲು ಸಾಧ್ಯವಾಗುತ್ತಿಲ್ಲ. ಯಾಕಂದ್ರೆ ಅದು ಹಿಮಭರಿತ ಮತ್ತು ಪರ್ವತ ಪ್ರದೇಶವಾಗಿತ್ತು. ಅದರ ನಂತರ ನಾವು ವೇಗಾರ್ಡ್ ಅವನ ಹಿಮ ಬೈಕ್ ಸವಾರಿ ಮಾಡುವುದನ್ನು ನೋಡ್ತೇವೆ ಮತ್ತು ಉಳಿದವರೆಲ್ಲರೂ ಅವನನ್ನು ಫಾಲೋ ಮಾಡ್ತಾರೆ. ಅವರು ಫೈನಲಿ ಅವರು ಹೋಗುತ್ತಿದ್ದ ಕ್ಯಾಬಿನ್ಗೆ ಆಗಮಿಸುತ್ತಾರೆ. ಅವರು ಹಿಮದಲ್ಲಿ ಉತ್ತಮ ಟೈಮ್ ಅನ್ನು ಹೊಂದಿದ್ದಾರೆ. ಅದರ ನಂತರ ನಾವು ರಾತ್ರಿಯ ಸೀನ್ ಅನ್ನು ನೋಡ್ತೇವೆ. ಲಿವ್ ಮನೆಗೆ ಹೋಗುತ್ತಿದ್ದಳು. ಆದ್ರೆ ಯಾರೋ ಈಗಾಗಲೇ ಅಲ್ಲಿರುವುದನ್ನು ಅವಳು ನೋಡಿದಳು. ಅವಳು ತುಂಬಾ ಹೆದರುತ್ತಾಳೆ ಮತ್ತು ಕ್ಯಾಬಿನ್ ಹತ್ತಿರ ಓಡ್ತಾಳೆ ಮತ್ತು ಅವಳು ಅಲ್ಲಿ ಏನೋ ನೋಡಿದ್ದಾಳೆಂದು ಎಲ್ಲ ಫ್ರೆಂಡ್ರಿಗೆ ಹೇಳ್ತಾರೆ. ಅವರೆಲ್ಲರೂ ಎದ್ದು ನಿಂತು ಯಾರೊಬ್ಬರ ಉಪಸ್ಥಿತಿಯನ್ನು ಚೆಕ್ ಮಾಡಲು ಹೋಗ್ತಾರೆ. ಅವರು ಅಲ್ಲಿಗೆ ಹೋದಂತೆ ಅವರಿಗೆ ಅಲ್ಲಿ ಏನೂ ಕಾಣಿಸುವುದಿಲ್ಲ. ಆ ಕ್ಷಣದಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಕಾಣಿಸಿಕೊಳ್ತಾನೆ. ಅವನು ಅವರಿಂದ ಕಾಫಿಯನ್ನು ಕೇಳ್ತಾನೆ ಮತ್ತು ನಂತರ ಅನಿರೀಕ್ಷಿತವಾಗಿ ಅವನು ಸ್ಟ್ರೇಂಜ್ ಆದದ್ದನ್ನು ಮಾಡ್ತಾನೆ ಮತ್ತು ಕಾಫಿಯ ಬದಲು ಅವನು ಬಿಯರ್ ಎತ್ತಿಕೊಂಡು ಕುಡಿಯುತ್ತಾನೆ. ಅದು ಅವನ ಸ್ವಂತ ಮನೆ ಎಂಬಂತೆ ಮತ್ತು ಜನರಿಗೆ ಬಹಳ ಹಿಂದಿನಿಂದಲೂ ತಿಳಿದಿರುವಂತೆ ಅವನು ವರ್ತಿಸುತ್ತಿದ್ದನು. ಇದರ ನಂತರ ಅವರು ಆ ಸ್ಥಳದ ಕರಾಳಗತ ಕಾಲದ ಬಗ್ಗೆ ಹೇಳಲು ಸ್ಟಾರ್ಟ್ ಮಾಡ್ತಾರೆ. ಸೆಕೆಂಡ್ ವರ್ಲ್ಡ್ ವಾರ್ ಸಂಭವಿಸಿದಾಗ ಅವನು ಹೇಳ್ತಾನೆ. ನಂತರ ಲೊಕೇಶನ್ ನಾಜಿಗಳು ವಶಪಡಿಸಿಕೊಂಡರು. ಕರ್ನಲ್ ಹೆರ್ಜೋಗ್ ಆ ಸ್ಥಳದ ಇನ್ಚಾರ್ಜ್ ವಹಿಸಿದ್ದರು. ಆ ನಾಜಿಗಳು ನಿವಾಸಿಗಳ ಜೀವನವನ್ನು ತುಂಬಾ ಕಷ್ಟಕರವಾಗಿಸಿದರು. ಆದ್ರೆ ಅದರ ನಂತರ ಅವರು ತಮ್ಮ ಸೋಲು ಅನುಭವಿಸಲು ಸ್ಟಾರ್ಟ್ ಮಾಡಿದ್ರು ಮತ್ತು ಅವರು ಸೋಲ್ತಾರೆ ಅಂತ ಅವರು ಭಾವಿಸಿದಾಗ ಅವರು ಲೊಕೇಶನ್ ತೊರೆದರು. ಅವರು ಆ ಸ್ಥಳದ ನಿವಾಸಿಗಳ ಮೇಲೆ ಅತ್ಯಂತ ಸವಾಲಿನ ಷರತ್ತುಗಳನ್ನು ವಿಧಿಸುತ್ತಾರೆ. ಆ ಜನರು ಅವರ ಬಗ್ಗೆ ತುಂಬಾ ಚಿಂತಿತರಾಗಿದ್ರು ಮತ್ತು ಅವರು ಅವರನ್ನು ಕೊಂದರು ಮತ್ತು ಅವರ ಸೋಲ್ಜರ್ರು ಸಹ ಅಲ್ಲಿಂದ ಓಡಿ ಹೋದ್ರು. ಅದರ ನಂತರ ಅವರ ಕ್ಯಾಪ್ಟನ್ ಕೂಡ ಅಲ್ಲಿಂದ ಓಡಿ ಹೋದ್ರು. ಆದ್ರೆ ವಿಪರೀತ ಚಳಿ ಇದ್ದುದರಿಂದ ಅಲ್ಲಿಯೇ ಸಾಯ್ತಾನೆ. ಇಂದಿಗೂ ಆ ದುಷ್ಟ ಪವರ್ಸ್ಗಳು ಅಲ್ಲಿ ಅಸ್ತಿತ್ವದಲ್ಲಿವೆ ಅಂತ ನನಗೆ ಖಚಿತವಾಗಿದೆ ಅಂತ ಅವರು ಹೇಳ್ತಾರೆ ಮತ್ತು ಅವರು ಎಂದಿಗೂ ಎಚ್ಚರಗೊಳ್ಳಬಾರದು ಅಂತ ನಾನು ಬಯಸುತ್ತೇನೆ. ಆ ಟೈಮ್ ಅಲ್ಲಿ ಅವರಲ್ಲಿದ್ದ ರಾಯ್ ಅವನನ್ನು ನೋಡಿ ನಗುತ್ತಾರೆ ಮತ್ತು ಅವನನ್ನು ಗೇಲಿ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ನಾವು ಮೆಡಿಕಲ್ ಸ್ಟೂಡೆಂಟ್ ಗಳಾಗಿರುವುದರಿಂದ ಇಂತಹ ಸಬ್ಜೆಕ್ಟ್ ಗಳಲ್ಲಿ ನಮ್ಗೆ ನಂಬಿಕೆ ಇಲ್ಲ ಅಂತ ಅವರು ಹೇಳಿಕೊಂಡಿದ್ದಾರೆ. ಆ ಅನಿಷ್ಟಗಳು ಮತ್ತು ಅವುಗಳ ಪವರ್ಸ್ ಗಳು ಏಕೆ ಮಾಯವಾದವು ಅಂತ ನಮ್ಗೆ ತಿಳಿದಿಲ್ಲ ಅಂತ ಅವರು ಹೇಳ್ತಾರೆ. ಅವನ ಮಾತುಗಳನ್ನು ಕೇಳಿದ ನಂತರ ಆ ವ್ಯಕ್ತಿಗೆ ತುಂಬಾ ಕೋಪವಾಗುತ್ತೆ ಮತ್ತು ಅವನು ಅವನನ್ನು ಕೋಪದಿಂದ ಹಿಡಿದಿಟ್ಟುಕೊಳ್ತಾನೆ ಮತ್ತು ನಿಮ್ಮ ಕರುಳನ್ನು ಯಾವಾಗ ಹೊರತೆಗೆಯಲಾಗುತ್ತದೆ ಅಂತ ನೀವು ಹೇಳುತ್ತೀರಾ? ಅವರನ್ನು ಎಚ್ಚರಿಸಿ ಅಲ್ಲಿಂದ ಹೊರಡ್ತಾನೆ ಮತ್ತು ಹತ್ತಿರದಲ್ಲಿ ಅವನ ಟೆಂಟ್ ಇರಿಸುತ್ತದೆ. ಅವನು ಹಸಿವೆಗೊಂಡು ಊಟ ಮಾಡಿದನು. ಸ್ವಲ್ಪ ಟೈಮ್ ನಂತರ ಕೆಲವು ಧ್ವನಿಗಳು ಕೇಳಿದವು. ಆದ್ರೆ ಅವರು ಯಾರ ಧ್ವನಿ ಅಂತ ತಿಳಿದಿರಲಿಲ್ಲ. ಅವರು ಧ್ವನಿಗಳ ಬಗ್ಗೆ ವಿಚಾರಿಸಲು ಹೊರಡ್ತಾರೆ. ಅವನು ಹತ್ತಿರದಲ್ಲಿ ನಿಂತಿರುವ ಜಂಬಿಗಳನ್ನು ನೋಡ್ತಾನೆ. ಅವನು ಸಡನ್ಲಿ ಜಂಬಿಗಳಿಂದ ಅವನ ಪ್ರಾಣವನ್ನು ಉಳಿಸಿಕೊಳ್ಳಲು ಯೋಚಿಸುತ್ತಿದ್ದನು. ಇನ್ನೊಬ್ಬ ಜಂಬಿ ಅವನ ಬಳಿಗೆ ಬಂದು ಅವನ ಗಂಟಲನ್ನು ಕತ್ತರಿಸ್ತಾನೆ. ಅವನು ಇನ್ನು ಹೇಗಾದರೂ ಅವನ ಟೆಂಟ್ ಕಡೆಗೆ ತಪ್ಪಿಸಿಕೊಳ್ಳಲು ಮ್ಯಾನೇಜ್ ಮಾಡ್ತಾರೆ. ಜಾಂಬಿ ಕೂಡ ಅವನನ್ನು ಫಾಲೋ ಮಾಡಿ ಕೊಲ್ತಾನೆ. ವೇಗಾರ್ಡ್ ಅವರ ಸ್ಟೋರಿನ ಮೇಲೆ ಹೆಚ್ಚಿನ ಪ್ರಭಾವ ಬೀರಿತು ಮತ್ತು ಅವನು ಅವಳ ಫ್ರೆಂಡ್ ಸಾರಾ ಬಗ್ಗೆ ಚಿಂತಿತನಾಗಿದ್ದನು. ಸಾರಾಳನ್ನು ಹುಡುಕಲು ನಿರ್ಧರಿಸಿದ ಅವನು ಅವನ ನಿರ್ಗಮನದ ಬಗ್ಗೆ ಅವನ ಫ್ರೆಂಡ್ ನಿಗೆ ತಿಳಿಸ್ತಾನೆ ಮತ್ತು ನಾನು ಹಿಂತಿರುಗದಿದ್ದರೆ ಅವರು ನಮ್ಮ ಕಾರುಗಳಿಗೆ ಹೋಗಬಹುದು ಮತ್ತು ಅಲ್ಲಿಂದ ಹೆಲ್ಪ್ ಪಡೆಯಬಹುದು. ಅದರ ನಂತರ ವೇಗಾರ್ಡ್ ಅಲ್ಲಿಂದ ತೆರಳ್ತಾನೆ. ಅವನು ಹೊರಡುತ್ತಿದ್ದಂತೆ ಉಳಿದವರು ಮತ್ತೆ ಎಂಜಾಯ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಏಕೆಂದ್ರೆ ಆ ವ್ಯಕ್ತಿಯನ್ನು ಯಾರು ಸೀರಿಯಸ್ ಆಗಿ ಆಲೋಚಿಸಿರಲಿಲ್ಲ. ಇನ್ನೊಂದು ಕಡೆ ವೇಗಾರ್ಡ್ ಸಾರಾಳನ್ನು ಹುಡುಕುತ್ತಿದ್ದ ಮತ್ತು ಅವಳನ್ನು ಹುಡುಕುವಾಗ ಅವನು ಅದೇ ವ್ಯಕ್ತಿಯ ಟೆಂಟ್ಗೆ ಸಮೀಪಿಸ್ತಾನೆ. ಅವನು ಅಲ್ಲಿ ನಿಲ್ಲುತ್ತಾನೆ ಮತ್ತು ಆ ವ್ಯಕ್ತಿ ಸತ್ತದ್ದನ್ನು ನೋಡ್ತಾನೆ. ಆತನನ್ನು ಇರಿತದಿಂದ ಕೊಲ್ಲಲಾಯಿತು. ಜೊತೆಗೆ ಅವರು ರಕ್ತ ಸಿಕ್ತ ಪಾದದ ಹೆಜ್ಜೆ ಗುರುತುಗಳನ್ನು ನೋಡ್ತಾರೆ. ಅವರು ಅಲ್ಲಿಗೆ ಹೋಗುತ್ತಿದ್ದಾರೆಂದು ಅವನಿಗೆ ತಿಳಿದಿಲ್ಲ. ಆದ್ರೆ ಅವನು ಯಾರೊಬ್ಬರ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸಲು ಡಿಸೈಡ್ ಮಾಡ್ತಾನೆ. ಅವನ ಕಾಲು ಗುಂಡಿನಲ್ಲಿ ಸಿಲುಕಿಕೊಂಡಿದೆ ಮತ್ತು ಅವನು ಬೀಳಲು ಸ್ಟಾರ್ಟ್ ಮಾಡ್ತಾನೆ. ಮತ್ತೊಂದೆಡೆ ಎಲ್ಲರೂ ಮನೆಯಲ್ಲಿ ಇದ್ರು ಮತ್ತು ಅವರು ತೆರೆದು ಬಾಕ್ಸ್ ಅನ್ನು ತೆರೆಯಲು ಸ್ಟಾರ್ಟ್ ಮಾಡಿದ್ರು. ಅವರು ಎಂಎಲ್ಒಪ್ ಅನ್ನು ತೆರೆದ ನಂತರ ಅವರು ಆಶ್ಚರ್ಯಚಕಿತರಾದರು. ಆ ಬಾಕ್ಸ್ ಏನನ್ನು ಒಳಗೊಂಡಿತ್ತು? ಅದು ಗೋಲ್ಡ್ ನಿಂದ ಮಾಡಲ್ಪಟ್ಟಿದೆ. ಆ ಗೋಲ್ಡ್ ಎಲ್ಲಿಂದ ಬಂತು? ಅವರ ಮೈಂಡ್ ಫೈನಲಿ ನಾಜಿಗಳ ಬಗ್ಗೆ ಹೊಡೆಯುತ್ತದೆ. ನಾಜಿಗಳು ಕದಿಯುತ್ತಿದ್ದದ್ದು ಅದೇ ಚಿನ್ನ ಅಂತ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಆದ್ರೆ ನೀವೆಲ್ಲರೂ ತಪ್ಪಾಗಿ ಯೋಚಿಸುತ್ತಿದ್ದೀರಿ ಅಂತ ಮಾರ್ಟಿನ್ ಹೇಳ್ತಾರೆ. ನಂತರ ಎಲೆಂಟ್ ಮನೆಗೆ ಪ್ರವೇಶಿಸ್ತಾನೆ ಮತ್ತು ಕ್ರಿಸ್ ಕೂಡ ಅವನನ್ನು ಹಿಂಬಾಲಿಸ್ತಾನೆ. ಅದರ ನಂತರ ಎಲೆಂಟ್ ಹಿಂತಿರುಗುತ್ತಾನೆ. ಆದ್ರೆ ಕ್ರಿಸ್ ಹಿಂತಿರುಗುವುದಿಲ್ಲ. ಅವಳು ಅಲ್ಲಿಗೆ ಹೋಗಿದ್ದಾಳೆ. ಏಕೆಂದ್ರೆ ಆಕೆ ಇನ್ನು ಔಟ್ ಹೌಸ್ ನಲ್ಲಿಯೇ ಇದ್ದಳು. ಅವಳು ಅಲ್ಲಿಯೇ ಇದ್ದಳು ಯಾಕಂದ್ರೆ ಎಲೆಂಟ್ ತನ್ನೊಂದಿಗೆ ಫ್ರಾಂಕ್ ಮಾಡುತ್ತಿದ್ದಾಳೆ ಅಂತ ಅವಳು ಭಾವಿಸ್ತಾಳೆ. ಏಕೆಂದ್ರೆ ಅವಳನ್ನು ಯಾರೋ ಹೊರಗಿನಿಂದ ನೋಡುತ್ತಿರುವಂತೆ ಭಾಸವಾಗುತ್ತೆ. ಸಡನ್ಲಿ ಜಂಬಿ ಅವನ
ಮೇಲೆ ಆಕ್ರಮಣ ಮಾಡ್ತಾನೆ ಅಂತ ಅವಳು ಯೋಚಿಸುತ್ತಿದ್ದಳು. ಅವಳು ತುಂಬಾ ಅಳ್ತಾಳೆ ಮತ್ತು ಅವನ ಕ್ಯಾಬಿನ್ ಕಡೆಗೆ ಓಡ್ತಾಳೆ ಮತ್ತು ಕ್ಯಾಬಿನ್ ನಲ್ಲಿದ್ದವರು ಜೋರಾಗಿ ಮ್ಯೂಸಿಕ್ ಅನ್ನು ಕೇಳುತ್ತಿದ್ರು. ಅದಕ್ಕಾಗಿಯೇ ಅವರು ಕ್ರಿಸ್ ಬಗ್ಗೆ ಕೇಳಲು ಸಾಧ್ಯವಾಗಲಿಲ್ಲ. ಆದ್ರೆ ಹೇನಾ ಅವಳ ಮಾತು ಕೇಳುತ್ತಾಳೆ. ಅವಳು ಮ್ಯೂಸಿಕ್ ಅನ್ನು ಬಂದ್ ಮಾಡ್ತಾಳೆ ಮತ್ತು ಅವಳು ಕೇಳಿದ ಧ್ವನಿಗಾಗಿ ನೋಡ್ತಾಳೆ. ನಂತರ ಜಾಂಬಿ ಕ್ರಿಸ್ ಅನ್ನು ಹಿಡಿತಾನೆ ಮತ್ತು ಅವನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗ್ತಾನೆ. ಹೇನಾ ನೋಡುತ್ತಲೇ ಇದ್ದಳು, ಆದ್ರೆ ಅವಳಿಗೆ ಏನೂ ಸಿಗಲಿಲ್ಲ. ಏನೋ ತಪ್ಪಾಗಿದೆ ಅಂತ ಅವಳು ಭಾವಿಸ್ತಾಳೆ. ನನಗೆ ಸರಿಯಿಲ್ಲ ಅಂತ ಅವಳು ಹೇಳ್ತಾರೆ. ಅವಳ 3 ಬೆಸ್ಟ್ ಫ್ರೆಂಡ್ರು ಹಾಜರಿದ್ದರು. ಕ್ರಿಸ್ ಅನ್ನು ಹುಡುಕುವ ಸಲುವಾಗಿ ಅವಳು ಅವರನ್ನು ಹೊರಗೆ ಕರೆದೊಯ್ಯುತ್ತಾಳೆ. ಅವರೆಲ್ಲರೂ ಕ್ರಿಸ್ ಅನ್ನು ಕಂಡುಕೊಂಡರು, ಆದ್ರೆ ಅವಳನ್ನು ಹುಡುಕಲಾಗಲಿಲ್ಲ. ಅವರು ಕ್ರಿಸ್ ಅನ್ನು ಕಾಣಲಿಲ್ಲ, ಆದ್ರೆ ಅಲ್ಲಿ ಒಂದು ಬ್ಯಾಗ್ ಇತ್ತು. ಇದು ಸಾರಾ ಅವರ ಕ್ಯಾಬಿನ್ ಆಗಿತ್ತು. ಈಗ ಅವರಿಗೆ ಆ ಸ್ಥಳದ ಬಗ್ಗೆ ಅನುಮಾನ ಮೂಡಿತು ಮತ್ತು ಅವರು ಆ ಲೊಕೇಶನ್ ಉತ್ತಮವೆಂದು ಪರಿಗಣಿಸುವುದಿಲ್ಲ. ಹೇನಾ ನಿರಂತರವಾಗಿ ಹೊರಗೆ ನೋಡುತ್ತಿದ್ದಾಳೆ. ಅವಳು ಹೊರಗೆ ನೋಡುತ್ತಿರುವಾಗ ಸಡನ್ಲಿ ಕ್ರಿಸ್ ಎದುರಿಗೆ ಬರ್ತಾನೆ ಮತ್ತು ಅವಳು ತೃಪ್ತಳಾಗುತ್ತಾಳೆ. ಸ್ವಲ್ಪ ಟೈಮ್ ವರೆಗೆ ಕ್ರಿಸ್ ನನ್ನು ನೋಡಿದ ನಂತರ ಅದು ಕ್ರಿಸ್ ನ ಹೆಡ್ ಅಂತ ಅವಳು ನೋಡ್ತಾಳೆ. ಅವಳು ಜೋರಾಗಿ ಕೂಗುತ್ತಾಳೆ. ಅವಳ ಕೂಗಾಟದ ಬಗ್ಗೆ ವಿಚಾರಿಸಲು ಲೈವ್ ಹೇನಾ ಹತ್ತಿರ ಧಾವಿಸುತ್ತಾನೆ. ಅವಳು ಹೊರಗೆ ನೋಡ್ತಾಳೆ, ಆದ್ರೆ ಅವಳಿಗೆ ಏನೂ ಕಾಣಿಸುತ್ತಿಲ್ಲ. ಜಾಂಬಿ ಅವನ ಕೂದಲನ್ನು ಹಿಡಿದಿಟ್ಟುಕೊಳ್ಳುವ ಹೊರಗೆ ಲೈವ್ ನೋಡುತ್ತಿರುವಂತೆ ಅವಳು ತುಂಬಾ ಅಳ್ತಾಳೆ. ಎಲ್ಲರೂ ಅವಳಿಗೆ ಹೆಲ್ಪ್ ಮಾಡಲು ಪ್ರಯತ್ನಿಸುತ್ತಾರೆ ಮತ್ತು ಅವರು ತುಂಬಾ ಕಷ್ಟದಿಂದ ಅವಳನ್ನು ಬಿಡಿಸಿ ಕಳಿಸಿದರು ಮತ್ತು ಡೋರ್ ಮುಚ್ಚಿದರು. ಜಂಬಿಗಳು ತುಂಬಾ ಪವರ್ಫುಲ್ ಮತ್ತು ಸಂಖ್ಯೆಯಲ್ಲಿ ಹೆಚ್ಚಾಗಿದ್ರು. ಅವರು ಎಲ್ಲಾ ಕಡೆಯಿಂದ ಬರಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಹೆನಾ ನಂತರ ಜಂಬಿಗಳ ಕೈಯನ್ನು ಕತ್ತರಿಸುತ್ತಾನೆ. ಅವರು ನಾಜಿ ಜೊಂಬಿಸ್ ಅಂತ ಅವರು ತಿಳಿದುಕೊಂಡಿದ್ದಾರೆ. ಏರ್ಲೈನ್ ತುಂಬಾ ಹೆದರುತ್ತಾನೆ ಮತ್ತು ಯಾವುದೇ ಜಂಬಿ ಅವರಿಗೆ ಹಾನಿಯಾಗದಂತೆ ಪ್ರತಿಯೊಬ್ಬರು ತಮ್ಮನ್ನು ತಾವು ಕಾಳಜಿ ವಹಿಸುವಂತೆ ಕೇಳಿಕೊಳ್ತಾರೆ. ಅವರಿಗೆ ಯಾವುದೋ ಸಿನಿಮಾದ ಟ್ರಿಕ್ ಹೇಳಲು ಪ್ರಯತ್ನಿಸುತ್ತಿದ್ರು. ಅದನ್ನು ಬಳಸಿಕೊಂಡು ಅವರು ತಮ್ಮನ್ನು ತಾವು ಉಳಿಸಿಕೊಳ್ಳಬಹುದು. ಅದೇ ಟೈಮ್ನಲ್ಲಿ ಒಬ್ಬ ಜಂಬಿ ಬಂದು ಅವನ ಹೆಡ್ ಅನ್ನು ಹಿಡಿದು 2 ಭಾಗಗಳಾಗಿ ಒಡೆಯುತ್ತಾನೆ. ಮತ್ತೊಂದೆಡೆ ಕೆಳಗೆ ಬಿದ್ದ ವೇಗಾರ್ಡ್ಗೆ ಈಗ ಪ್ರಜ್ಞೆ ಬಂದಿರುವುದನ್ನು ನಾವು ನೋಡ್ತೇವೆ. ತಾನು ಗುಹೆಯೊಂದರಲ್ಲಿ ಸಿಕ್ಕಿಬಿದ್ದಿದ್ದೇನೆ ಅಂತ ಅರಿವಾಗುತ್ತೆ. ಅವನು ಮರವನ್ನು ಎತ್ತಿಕೊಂಡು ಬೆಂಕಿಯನ್ನು ಬೆಳಗಿಸ್ತಾನೆ. ನಂತರ ಅವನು ನಿಜವಾಗಿ ಏನೆಂದು ನೋಡಲು ಒಳಗೆ ಬರ್ತಾನೆ. ಅದೊಂದು ಸೀಕ್ರೆಟ್ ಮಾರ್ಗ ಅಂತ ಅರಿವಾಗುತ್ತೆ. ಅಲ್ಲಿ ಅವನು ವೆಪನ್ಗಳನ್ನು ಕಂಡುಕೊಂಡಂತೆ ಅನೇಕ ಸಬ್ಜೆಕ್ಟ್ಗಳು ಅಲ್ಲಿದ್ದವು. ಇದು ಜರ್ಮನ್ನರಿಗೆ ಸೇರಿತ್ತು. ಅವರೊಂದಿಗೆ ಹೆಲ್ಮೆಟ್ಗಳನ್ನು ಹುಡುಕ್ತಾನೆ. ಅವನು ಹೆಲ್ಮೆಟ್ಗಳನ್ನು ನೋಡುತ್ತಿದ್ದಾಗ ಅಲ್ಲಿ ಸಾರಾ ಹೆಡ್ ಅನ್ನು ಕಂಡುಕೊಂಡನು. ಸಾರಾ ನಿಧನರಾದರು. ಇದನ್ನೆಲ್ಲ ನೋಡಿದ ನಂತರ ಅವನು ಗೇಮ್ ನಿಂದ ಹೊರಬರ್ತಾನೆ. ಅವನು ಹೊರಬರುತ್ತಿದ್ದಂತೆ ಜಂಬಿ ಅವನನ್ನು ಹಿಡಿತಾನೆ. ಆದ್ರೆ ಅವನು ಆ ಜಂಬಿದೊಂದಿಗೆ ಹೋರಾಡ್ತಾನೆ ಮತ್ತು ಅವನ ಜೀವವನ್ನು ಉಳಿಸಲು ಪ್ರಯತ್ನಿಸ್ತಾನೆ. ಆದ್ರೆ ಅದೇ ಟೈಮ್ಲಿ ಮತ್ತೊಂದು ಜೊಂಬಿಸ್ ನೆಲದಿಂದ ಹೊರಬರುವುದನ್ನು ತೋರಿಸುತ್ತದೆ. ಮತ್ತೊಂದೆಡೆ ಕ್ಯಾಬಿನ್ ನಲ್ಲಿದ್ದ ಉಳಿದವರು ಪ್ಲಾನ್ ಮಾಡುತ್ತಿದ್ರು. ಇಬ್ಬರು ಜನರು ಜಂಬಿಯನ್ನು ಮಾತುಕತೆಯಲ್ಲಿ ತೊಡಗಿಸಿಕೊಳ್ತಾರೆ ಅಂತ ಅವರು ಹೇಳ್ತಾರೆ. ಆದ್ರಿಂದ ಅವರ ಗಮನವನ್ನು ಬೇರೆಡೆಗೆ ತಿರುಗಿಸಲು ಮತ್ತು ಉಳಿದ ಇಬ್ಬರು ಕಾರಿನಿಂದ ಹೆಲ್ಪ್ ಪಡೆಯುತ್ತಿದ್ರು. ಅದರ ನಂತರ ಜೊಂಬಿಸ್ ಅನ್ನು ತೊಡಗಿಸಿಕೊಳ್ಳಲು ಪ್ರಯತ್ನಿಸುವ ಮಾರ್ಟಿನ್ ಮತ್ತು ರಾಯ್ ಅನ್ನು ನಾವು ನೋಡ್ತೇವೆ. ಆದ್ರಿಂದ ಅವರು ಅವರ ಬಗ್ಗೆ ಗಮನ ಹರಿಸದಿರಬಹುದು. ಮತ್ತೊಂದೆಡೆ ಹೆನಾ ಮತ್ತು ಲಿವ್ ಸಹಾಯಕ್ಕಾಗಿ ಕಾರಿನ ಕಡೆಗೆ ಓಡ್ತಾರೆ. ಇಬ್ರು ದಾರಿ ಮರೆಯುತ್ತಾರೆ. ಅಂತಹ ದೊಡ್ಡ ಸಿಚುವೇಶನ್ ನಲ್ಲಿ ಸಿಕ್ಕಿಬಿದ್ದ ನಂತರ ಸಡನ್ಲಿ ಒಬ್ಬ ಜಂಬಿ ಕಾಣಿಸಿಕೊಳ್ತಾನೆ. ಜೊಂಬಿಸ್ ಜೊತೆ ಹೋರಾಡುತ್ತಿದ್ದ ವೇಗಾರ್ಡ್ ಇಬ್ರು ಜಂಬಿಗಳನ್ನು ಕೊಲ್ತಾನೆ. ಸಡನ್ಲಿ ಒಬ್ಬ ಜಂಬಿ ಅವನನ್ನು ಹಿಡಿತಾನೆ ಮತ್ತು ಇಬ್ರು ಕೆಳಗೆ ಬಿದ್ದರು. ಜಂಬಿ ಹಗ್ಗದಿಂದ ನೇತಾಡುತ್ತಿದ್ದನು. ಹಗ್ಗವನ್ನು ಹಿಡಿದುಕೊಂಡು ವೇಗಾರ್ಡ್ ಕೆಳಗಿಳಿಯುತ್ತಾನೆ. ಜಾಂಬಿ ಮತ್ತು ವೆಗಾರ್ಡ್ ಇಬ್ಬರನ್ನು ಹಗ್ಗಕ್ಕೆ ಕಟ್ಟಲಾಗಿತ್ತು ಮತ್ತು ಜಾಂಬಿ ಅವನ ಕುತ್ತಿಗೆಗೆ ಆಕ್ರಮಣ ಮಾಡ್ತಾನೆ. ಆದ್ರೆ ಅವನು ಇನ್ನು ಅವನ ಜೀವವನ್ನು ಉಳಿಸಲು ಮ್ಯಾನೇಜ್ ಮಾಡ್ತಾನೆ ಮತ್ತು ಜಾಂಬಿಯನ್ನು ಕೆಳಗೆ ಎಸೆಯುತ್ತಾನೆ. ನಂತರ ಅವನನ್ನು ರಕ್ಷಿಸಿಕೊಳ್ಳಲು ಹಗ್ಗವನ್ನು ಮೇಲಕ್ಕೆ ಎಳೆಯುತ್ತಾನೆ. ಮತ್ತೊಂದೆಡೆ ಸಹಾಯಕ್ಕಾಗಿ ಹೊರಬಂದ ಹೆನಾ ಮತ್ತು ಲಿವ್ ಸಹ ಜಂಬಿಯೊಂದಿಗೆ ಹೋರಾಡುತ್ತಿದ್ರು. ಆದ್ರೆ ಲೈವ್ ತಮ್ಮೊಂದಿಗೆ ಹೋರಾಡಲು ಸಾಧ್ಯವಾಗಲಿಲ್ಲ. ಜಂಬಿಗಳು ಅವಳನ್ನು ಹಿಡಿಯುತ್ತಾರೆ ಮತ್ತು ತುಂಡುಗಳಾಗಿ ಹೊಡೆದ ನಂತರ ಅವರನ್ನು ಕೊಲ್ತಾರೆ. ಅವಳು ಪವರ್ ಕೋಲನ್ನು ತೆಗೆದುಕೊಂಡು ಎಲ್ಲಾ ಜಂಬಿಗಳನ್ನು ಕೊಲ್ಲುತ್ತಾಳೆ. ಈ ಜೊಂಬಿಸ್ ಅನ್ನು ವೀಕ್ಷಿಸಿದ ನಂತರ ಕ್ಯಾಪ್ಟನ್ ಕರ್ನಲ್ ಹೆರ್ಜಾಗ್ ತಲುಪುತ್ತಾನೆ. ಹೇನಾ ಹೆಲ್ಪ್ ಕೋರಿ ಮೇಲ್ಭಾಗದಲ್ಲಿ ನಿಂತಿದ್ದಳು. ಅವಳು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದಾಗ ಅವಳು ಮಂಜುಗಡ್ಡೆಗೆ ದಬ್ಬುತ್ತಾಳೆ. ಐಸ್ ಬ್ರೇಕ್ಗಳು ಮತ್ತು ಅವಳನ್ನು ಹಿಂಬಾಲಿಸುವ ಜಂಬಿ ಅವಳೊಂದಿಗೆ ಕೆಳಗೆ ಬೀಳ್ತಾನೆ. ಅವಳು ಉಳಿಸಲ್ಪಟ್ಟಳು, ಆದ್ರೆ ಪ್ರಜ್ಞಾಹೀನಳಾಗಿದ್ದಳು. ಅವಳು ಎಚ್ಚರಗೊಳ್ಳುತ್ತಿದ್ದಂತೆ ಅವಳು ಮಂಜುಗಡ್ಡೆಯ ಮೇಲೆ ಕಾಣುತ್ತಾಳೆ. ಅವಳು ಅಲ್ಲಿ ಇಲ್ಲಿ ನೋಡ್ತಾಳೆ ಮತ್ತು ಮಂಜುಗಡ್ಡೆಯಲ್ಲಿ ಸಿಕ್ಕಿಬಿದ್ದ ಜಂಬಿಯನ್ನು ವೀಕ್ಷಿಸ್ತಾಳೆ. ಆದ್ರೆ ಆತ ಬದುಕಿದ್ದ ಟೈಮ್ ಅನ್ನು ವೇಸ್ಟ್ ಮಾಡದೆ ಅವಳು ಅವನನ್ನು ಕೊಲ್ಲುತ್ತಾಳೆ ಮತ್ತು ಕುತ್ತಿಗೆಗೆ ಇಂಜೋರ್ಡ್ಗೊಂಡ ವೇಗಾರ್ಡ್ ಅವನ ಕುತ್ತಿಗೆಯನ್ನು ತಾನೇ ಹೊಲಿಯಲು ಪ್ರಯತ್ನಿಸ್ತಾನೆ. ಅವನು ಅವನ ವೆಪನ್ ಅನ್ನು ತೆಗೆದುಕೊಂಡು ಅವನ ಸ್ನೋ ಬೈಕ್ ನಲ್ಲಿ ಹಾಕ್ತಾನೆ ಮತ್ತು ಆ ಜಂಬಿಗಳನ್ನು ಕೊಲ್ಲಲು ಹೊರಡ್ತಾನೆ ಮತ್ತು ಜೊಂಬಿಸ್ ಮನಸ್ಸನ್ನು ಬೇರೆಡೆಗೆ ತಿರುಗಿಸಲು ಮಾರ್ಟಿನ್ ಮತ್ತು ರಾಯ್ ಇದ್ರು. ಆದ್ರಿಂದ ಅವರು ತಪ್ಪಿಸಿಕೊಳ್ಳುವ ಮೂಲಕ ಅವರನ್ನು ಕೊಲ್ಲಬಹುದು. ರಾಯ್ ಹೊರಗೆ ಬ್ಲಾಸ್ಟ್ ಅನ್ನು ಎಸೆಯಲು ಪ್ರಯತ್ನಿಸ್ತಾನೆ, ಆದ್ರೆ ಅದು ಅವರ ಸ್ವಂತ ಕ್ಯಾಬಿನ್ ನಲ್ಲಿ ಬ್ಲಾಸ್ಟ್ ಗೊಳ್ಳುತ್ತದೆ ಮತ್ತು ಕ್ಯಾಬಿನ್ ಬೆಂಕಿಯನ್ನು ಪಡೆಯುತ್ತದೆ. ತಮ್ಮನ್ನು ರಕ್ಷಿಸಿಕೊಳ್ಳಲು ಇಬ್ರು ತಪ್ಪಿಸಿಕೊಂಡರು. ಅದರ ನಂತರ ಅವರು ಶೆಡ್ಗೆ ಹೋಗ್ತಾರೆ ಮತ್ತು ಅಲ್ಲಿ ಸಾಕಷ್ಟು ವೇಪನ್ ಗಳನ್ನು ಹುಡುಕ್ತಾರೆ. ಅವರು ಆ ವೇಪನ್ ಗಳನ್ನು ಆಯ್ಕೆ ಮಾಡಲು ಯೋಜಿಸ್ತಾರೆ. ಆದ್ರಿಂದ ಅವರು ಜೊಂಬಿಗಳೊಂದಿಗೆ ಹೋರಾಡಬಹುದು. ಅವರು ಹೊರಗೆ ಬಂದಾಗ ಅಲ್ಲಿ ಜೊಂಬಿಸ್ ಆರ್ಮಿಯನ್ನು ನೋಡ್ತಾರೆ. ಆ ವೆಪನ್ ಗಳನ್ನು ಬಳಸಿ ಅವರು ಒಂದರ ನಂತರ ಒಂದರಂತೆ ಜೊಂಬಿಗಳನ್ನು
ಜಂಬಿಯನ್ನು ಕೊಲ್ತಾರೆ. ಜಂಬಿ ಸಾಯುವ ಅನೇಕ ಇತರ ಜಂಬಿಗಳು ಕಾಣಿಸಿಕೊಳ್ಳುತ್ತವೆ. ಅವರ ಮುಂದೆ ಬಹಳಷ್ಟು ಜಂಬಿಗಳು ಬರ್ತಾರೆ ಮತ್ತು ವೇಗಾರ್ಡ್ ಅಲ್ಲಿಗೆ ಬರ್ತಾನೆ. ಅವನು ಅವನ ಮೆಷಿನ್ ಗನ್ ನಿಂದ ಶೂಟ್ ಮಾಡ್ತಾನೆ ಮತ್ತು ಎಲ್ಲಾ ಜಂಬಿಗಳನ್ನು ಕೊಲ್ತಾನೆ. ಅದರ ನಂತರ ಅನೇಕ ಜಂಬಿಗಳು ಕಾಣಿಸಿಕೊಂಡರು, ಆದ್ರೆ ವೇಗಾರ್ಡ್ ಅವರನ್ನು ಕೊಲ್ತಾನೆ. ಅದರ ನಂತರ ಅವನಿಗೆ ತುಂಬಾ ಕೆಟ್ಟ ಸಬ್ಜೆಕ್ಟ್ ಸಂಭವಿಸುತ್ತದೆ. ಅನೇಕ ಜಂಬಿಗಳು ಅವನ ಮೇಲೆ ಆಕ್ರಮಣ ಮಾಡ್ತಾರೆ ಮತ್ತು ಅವನ ಕಾಲುಗಳು ಮತ್ತು ತೋಳುಗಳನ್ನು ಮುರಿಯುತ್ತಾರೆ. ಅವನ ಫ್ರೆಂಡ್ ಇಬ್ಬರು ಇದ್ದರು. ಮಾರ್ಟಿನ್ ಕೋಪಗೊಳ್ಳುತ್ತಾನೆ ಮತ್ತು ಅವನು ಆ ಜಂಬಿಗಳನ್ನು ಕೆಟ್ಟದಾಗಿ ಹೊಡೆಯಲು ಸ್ಟಾರ್ಟ್ ಮಾಡ್ತಾನೆ. ಅವನು ಜೋಂಬಿಸ್ ಅನ್ನು ಹೊಡೆಯುತ್ತಿದ್ದಾಗ ಸಡನ್ಲಿ ಹೆನಾ ಅಲ್ಲಿಗೆ ಬರ್ತಾಳೆ. ಅವಳು ವೇಗಾರ್ಡ್ ನ ಹಿಂಭಾಗದಲ್ಲಿ ನಿಂತಿದ್ದಳು. ಅವನು ಅವಳನ್ನು ಜೋಂಬಿಸ್ ಅಂತ ಅನ್ನಿಸುತ್ತದೆ ಮತ್ತು ಅವಳ ಮೇಲೆ ಆಕ್ರಮಣ ಮಾಡ್ತಾನೆ ಮತ್ತು ಅವನ ಗಂಟಲನ್ನು ಗರಗಸದಿಂದ ಹೊಡೆಯುತ್ತಾನೆ. ಅವಳು ಸಾಯಲು ಸ್ಟಾರ್ಟ್ ಮಾಡ್ತಾಳೆ ಮತ್ತು ಮಾರ್ಟಿನ್ ನೋಡಿದಾಗ ಅವನು ತುಂಬಾ ದುಃಖಿತನಾಗುತ್ತಾನೆ. ಆದ್ರೆ ಇದು ಎಂದಿಗೂ ಪಶ್ಚಾತ್ತಾಪ ಪಡುವ ಟೈಮ್ ಅಲ್ಲ, ಆದ್ರೆ ಅವರ ಜೀವಗಳನ್ನು ಉಳಿಸಲು, ಯಾಕಂದ್ರೆ ಅವನು ಜಂಬಿಗಳ ಆರ್ಮಿ ಅನ್ನು ಫೇಸ್ ಮಾಡುತ್ತಿದ್ದನು. ಮಾರ್ಟಿನ್ ಅವರನ್ನು ಕೊಲ್ಲುತ್ತಿರುವಾಗ ಒಂದು ಜಂಬಿ ಅವನ ಕೈಯನ್ನು ಆಕ್ರಮಿಸುತ್ತಾನೆ ಮತ್ತು ಅವನನ್ನು ಹೊಡೆಯುತ್ತಾನೆ. ಜಾಂಬಿ ಅವನನ್ನು ಥಳಿಸಿದಾಗ ಅವರು ಭೇಟಿಯಾದ ವ್ಯಕ್ತಿಯನ್ನು ನೆನಪಿಸಿಕೊಳ್ತಾರೆ ಮತ್ತು ಅವರ ಕೈಯನ್ನು ಕತ್ತರಿಸುತ್ತಾರೆ. ಅವನ ಕೈಯನ್ನು ಕತ್ತರಿಸಿದ ನಂತರ ಅವನು ತುಂಬಾ ಸಂತೋಷದಿಂದ ಕಾಣುತ್ತಾನೆ. ತಾನು ಜಂಬಿ ಆಗುವುದಿಲ್ಲ ಅಂತ ಸಂತೋಷಪಟ್ಟರು. ಸಡನ್ಲಿ ಒಂದು ಜಂಬಿ ಮಂಜುಗಡ್ಡೆಯ ಒಳಗಿನಿಂದ ಕಾಣಿಸಿಕೊಂಡು ಅವನನ್ನು ಹೊಡೆಯುತ್ತಾನೆ. ಅವನು ಇನ್ನೂ ಅವನ ಜೀವವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಅವನು ತುಂಬಾ ಜೋರಾಗಿ ಕೂಗುತ್ತಾನೆ ಮತ್ತು ಜಂಬಿಯನ್ನು ಅವನ ಕಾಲಿನಿಂದ ಹೊಡೆಯಲು ಸ್ಟಾರ್ಟ್ ಮಾಡ್ತಾನೆ. ಹೆರ್ಜಾಗ್ ಉಳಿದಿರುವ ಪ್ರತಿ ಜಂಬಿಯನ್ನು ಅವನು ಕೊಲ್ತಾನೆ. ಒಮ್ಮೆ ಅವರು ಹೆರ್ಜಾಗ್ ಅನ್ನು ತೊಡೆದು ಹಾಕಿದರೆ ಅವರು ತಪ್ಪಿಸಿಕೊಳ್ಳಬಹುದು ಅಂತ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಆದ್ರೆ ಹೆರ್ಜಾಗ್ ಅವನ ಬಾಯಿ ತೆರೆದು ಏನೋ ಹೇಳಲು ಸ್ಟಾರ್ಟ್ ಮಾಡ್ತಾನೆ. ಭೂಮಿಯು ಕೂಡ ಛಿದ್ರವಾಗಲು ಸ್ಟಾರ್ಟ್ ಮಾಡಿತು ಮತ್ತು ಅವನು ಮಾತನಾಡುತ್ತಿದ್ದಂತೆ ಛಿದ್ರವಾಗುತ್ತಲೇ ಇತ್ತು. ಆ ಸತ್ತ ಜಂಬಿಗಳು ಒಂದೊಂದಾಗಿ ಜೀವಂತವಾಗುತ್ತಾರೆ ಮತ್ತು ಮತ್ತೆ ಆರ್ಮಿಯನ್ನು ರಚಿಸುತ್ತಾರೆ. ಅವರು ನಿರ್ಣಾಯಕ ಜಾಗದಲ್ಲಿದ್ದಂತೆ ಅವರು ಯೋಚಿಸುತ್ತಾರೆ, ಆದ್ರಿಂದ ಅವರು ಓಡಿ ಹೋಗಲು ಪ್ರಯತ್ನಿಸುತ್ತಾರೆ. ಹೆರ್ಜೋಗ್ ಸುತ್ತಿಗೆಯನ್ನು ಹೊತ್ತೊಯ್ಯುತ್ತಿದ್ರು. ಅವರು ಓಡಿ ಹೋಗ್ತಾರೆ, ಆದ್ರೆ ರಾಯ್ರ ಪಾದಗಳು ಕುರುಚಲು ಗಿಡಗಳಲ್ಲಿ ಸಿಕ್ಕು ಬಿದ್ದಿವೆ. ಹೆರ್ಜೋಗ್ ಅವನ ಹತ್ತಿರ ಬಂದಾಗ ಅವನ ಫ್ರೆಂಡ್ ಹೆರ್ಜೋಗ್ನ ಹೆಡ್ನ ಮೇಲೆ ಸುತ್ತಿಗೆ ಹೊಡೆಯುತ್ತಾನೆ. ಅವನು ಜಂಬಿಯನ್ನು ಹೊಡೆಯಲು ಪ್ರಯತ್ನಿಸುತ್ತಿರುವಾಗ ಒಂದು ಕರುಳು ಅವನ ಬಾಡಿಯನ್ನು ಪ್ರವೇಶಿಸುತ್ತದೆ ಮತ್ತು ಅವನ ಎಲ್ಲಾ ಕರುಳು ಗ್ರಂಥಿಯು ಹೊರಗೆ ಹೋಗಿದೆ. ಅವನು ರಾಯ್ರ ಬಳಿಗೆ ಹಿಂತಿರುಗಿ ಬಂದು ಅವನ ಪಾಕೆಟ್ನಿಂದ ವಾಚ್ ಅನ್ನು ಹೊರತೆಗೆದನು ಮತ್ತು ವಿಷಯವನ್ನು ಯೋಚಿಸಲು ಸ್ಟಾರ್ಟ್ ಮಾಡ್ತಾನೆ. ಅವನ ಮನಸ್ಸಿನಲ್ಲಿ ಏನು ಐಡಿಯಾ ಹೊಳೆಯುತ್ತಿದೆ. ಅವನು ಆ ಕ್ಯಾಬಿನ್ ಕಡೆಗೆ ಓಡಲು ಸ್ಟಾರ್ಟ್ ಮಾಡ್ತಾನೆ. ಕ್ಯಾಬಿನ್ ದೊಡ್ಡ ಬೆಂಕಿಯಲ್ಲಿದೆ ಅಂತ ಅವನು ನೋಡ್ತಾನೆ. ಅವನು ಕ್ಯಾಬಿನ್ಗೆ ಪ್ರವೇಶಿಸಿ ಚಿನ್ನದ ಬಾಕ್ಸ್ ಅನ್ನು ಆರಿಸ್ತಾನೆ. ಅದರ ನಂತರ ಅವನು ಆ ಬಾಕ್ಸ್ ಅನ್ನು ಕ್ಯಾಪ್ಟನ್ ಜಂಬಿಗೆ ರವಾನಿಸುತ್ತಾನೆ. ಅವನು ತುಂಬಾ ಶಾಂತನಾಗುತ್ತಾನೆ. ಮಾರ್ಟಿನ್ ನಂತರ ಅಲ್ಲಿಂದ ಅವನ ಪ್ರಾಣವನ್ನು ಉಳಿಸಿಕೊಳ್ಳಲು ಮುಂದಾಗುತ್ತಾನೆ ಮತ್ತು ಅವನ ಕಾರಿನ ಬಳಿಗೆ ಹೋಗ್ತಾನೆ. ಅಲ್ಲಿಗೆ ತಲುಪುತ್ತಿದ್ದಂತೆ ಕಾರಿನಲ್ಲಿ ಕೂರುತ್ತಾನೆ. ಅವನು ಕಾರನ್ನು ಸ್ಟಾರ್ಟ್ ಮಾಡ್ತಾನೆ ಮತ್ತು ಹೇನಾ ಕೊಟ್ಟ ನಾಣ್ಯವು ನೆಲಕ್ಕೆ ಬೀಳುತ್ತದೆ ಮತ್ತು ಹೆರ್ಜೋಗ್ ಅವನ ಮುಂದೆ ಕಾಣಿಸಿಕೊಳ್ತಾನೆ. ಯಾರು ಕೆಟ್ಟದಾಗಿ ಕೂಗುತ್ತಿದ್ರು ಮತ್ತು ಅವನ ವಿಂಡೋ ಅನ್ನು ಒಡೆಯಲು ಪ್ರಯತ್ನಿಸಿದರು ಮತ್ತು ಆ ಚಿತ್ರ ಮುಗಿಯುತ್ತೆ. ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.